ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣದ ಆರೋಪಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಮೇಲೆ ಆರೋಪ ಮಾಡಿದ್ದಕ್ಕೆ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದೆ. ಹಾಸನದ ವಕೀಲ ದೇವರಾಜೇಗೌಡ ವಿರುದ್ಧ ಕಾಂಗ್ರೆಸ್ ಭವನದ ಬಳಿ ಪ್ರತಿಭಟನೆಯಾಗಿದೆ. ಡಿಸಿಎಂ ಮೇಲೆ ಇಲ್ಲಸಲ್ಲದ ಆರೋಪ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ದೇವರಾಜೇಗೌಡ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಕೆಂಡಾಮಂಡಲವಾಗಿದ್ದಾರೆ. ನಿನ್ನೆಯಷ್ಟೇ ದೇವರಾಜೇಗೌಡ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಪ್ರೆಸ್ ಮೀಟ್ ಮಾಡಿ ಅನೇಕ ವಿಚಾರಗಳನ್ನು ಬಹಿರಂಗಪಡಿಸಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಧ್ವನಿ ಎನ್ನಲಾದಂಥ ಆಡಿಯೋವನ್ನು ಅವರು ಪ್ಲೇ ಮಾಡಿದ್ರು. ಪ್ರಜ್ವಲ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳಲಾಗುತ್ತಿರುವಂಥ ವಿಡಿಯೋಗಳು, ಪೆನ್ ಡ್ರೈವ್ಗಳು ಹರಿದಾಡಲಿಕ್ಕೆ ಕಾರಣ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋದು ನೇರವಾದ ಆರೋಪ ದೇವರಾಜೇಗೌಡ. ಡಿಕೆ ಶಿವಕುಮಾರ್ ಒಕ್ಕಲಿಗೆ ನಾಯಕತ್ವಕ್ಕಾಗಿ, ರಾಜಕಾರಣಕ್ಕಾಗಿ ಇಂಥ ಕೆಲಸ ಮಾಡಿದ್ದಾರೆ ಅಂತ ದೇವರಾಜೇಗೌಡ ಆರೋಪ ಮಾಡಿದ್ರು. ಇದೀಗ ದೇವರಾಜೇಗೌಡ ವಿರುದ್ಧ ಕಾಂಗ್ರೆಸ್ ಭವನದ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಬಾರದು ದೇವರಾಜೇಗೌಡ ಅಂತ ಹೇಳಿ ದೇವರಾಜೇಗೌಡ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಹಾಸನದ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ನ ಸೃಷ್ಟಿ ಮಾಡಿದ್ಯಾರು, ರೆಕಾರ್ಡ್ ಮಾಡಿದ್ಯಾರು, ಅದನ್ನು ಹಂಚಿದ್ಯಾರು? ರೆಕಾರ್ಡ್ ಮಾಡಿದ್ದು ಎಷ್ಟು ತಪ್ಪೋ ಅಷ್ಟೇ ಹಂಚಿದ್ದು ಕೂಡ ತಪ್ಪು. ಹೀಗಾಗಿ ಹಂಚಿದ್ದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ಗಳು ಹೇಗೆ ಸರ್ಕ್ಯುಲೇಟ್ ಆಯಿತು ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಮಧ್ಯೆ ಜಟಾಪಟಿ ನಡೀತಾ ಇದೆ. ದೇವರಾಜೇಗೌಡ ನೇರವಾಗಿ ಹೇಳ್ತಾ ಇದ್ದಾರೆ, ಡಿಕೆ ಶಿವಕುಮಾರ್ ಅವರೇ ಇದಕ್ಕೆ ಕಾರಣ ಅಂತ. ಡಿಕೆ ಶಿವಕುಮಾರ್ ಅವರೇ ಇದನ್ನು ಹರಿಬಿಟ್ಟಿದ್ದಾರೆ, ದೇವೇಗೌಡರ ಕುಟುಂಬ ಮುಗಿಸ್ಲಿಕ್ಕೆ ಹೀಗೆ ಮಾಡಿದ್ದಾರೆ ಅಂತ ದೇವರಾಜೇಗೌಡ ನಿನ್ನೆ ಅಷ್ಟೇ ಪ್ರೆಸ್ ಮೀಟ್ನಲ್ಲಿ ಆರೋಪ ಮಾಡಿದ್ರು. ಕೆಲ ಆಡಿಯೋಗಳನ್ನು, ಪೂರಕವಾದಂಥ ಆಡಿಯೋಗಳನ್ನು ಪ್ಲೇ ಮಾಡಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಇಂಥ ಗುರುತರವಾದಂಥ ಆರೋಪ ಕೇಳಿ ಬಂದ ತಕ್ಷಣ ಕಾಂಗ್ರೆಸ್ನ ಅನೇಕ ನಾಯಕರು ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಅದನ್ನು ವಿರೋಧಿಸ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಭವನದ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ದೇವರಾಜೇಗೌಡ ಒಬ್ಬ ಅವಕಾಶವಾದಿ, ಬ್ಲ್ಯಾಕ್ ಮೇಲ್ ರಾಜಕಾರಣಿ ಅಂತ ಹೇಳಿ ಘೋಷಣೆಗಳನ್ನು ಕೂಗಿ ದೇವರಾಜೇಗೌಡ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.